ಸಾಮಾನ್ಯವಾಗಿ ತಲೆನೋವು, ಮೈಕೈ ನೋವು, ಮಂಡಿ ನೋವು ಬಂದ್ರೆ XYZ ಅಂತ ಯಾವುದಾದ್ರೂ ಪೇನ್ ಕಿಲ್ಲರ್ ಮಾತ್ರೆ ತಗೋತೀವಿ ಅಲ್ವಾ? ಆದ್ರೆ ಹೀಗೆ ತಿನ್ನೋ ಮಾತ್ರೆಗಳಿಂದ ಸೈಡ್ ಎಫೆಕ್ಟೇ ಜಾಸ್ತಿ. ಹಾಗಾದ್ರೆ ಮಾತ್ರೆ ಇಲ್ಲದೆ ನೋವು ಕಡಿಮೆ ಮಾಡಿಕೊಳ್ಳುವುದು ಹೇಗೆ? ಈ ಬಗ್ಗೆ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಒಂದು ಶಿಬಿರ ನಡೆದಿದೆ. ಇವರೆಲ್ಲರೂ ನೋವನ್ನ ಗೆಲ್ಲೋಕೆ ಬಂದವರು. ಮಾತ್ರೆಗಳಿಂದಾಗೋ ಸೈಡ್ ಎಫೆಕ್ಟ್ನಿಂದ ಮುಕ್ತಿ ಪಡೆದು ಬೇರೆಯದ್ದೇ ಥೆರಪಿ ಮೂಲಕ ಆ ನೋವಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ಕಲಿಯೋಕೆ ಬಂದವರು. ಅರೆರೆ, ಮಾತ್ರೆಗಳಿಲ್ಲದೆ ನೋವಿನಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ಅಚ್ಚರಿಯಾಯ್ತಾ? ಆಗ್ಲೇ ಹೇಳಿದಂತೆ ಇದೇ ಮೊಟ್ಟ ಮೊದಲ ಬಾರಿಗೆ ಏಷ್ಯಾ ಖಂಡದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಶಿಬಿರ ನಡೆದಿದೆ. ಶ್ರೀ ರವಿಶಂಕರ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆದ ಶಿಬಿರದಲ್ಲಿ ಹಲವರು ಭಾಗಿಯಾಗಿದ್ರು. ಈ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿರೋ ಜರ್ಮನಿಯ ರೊಲ್ಯಾಂಡ್ ಲಿಪ್ಷರ್ ಬ್ರಾಕ್ ಮತ್ತು ಡಾಕ್ಟರ್ ಪೆಟ್ರಾ ಬ್ರಾಕ್ ಪೇನ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸಿಕೊಟ್ಟಿದ್ದಲ್ಲದೆ ಶಿಬಿರದಲ್ಲಿ ಭಾಗಿಯಾದವರಿಗೆ ಪ್ರಮಾಣ ಪತ್ರವನ್ನು ನೀಡಿದ್ರು. ಯಾವುದೇ ತರದ ಮೆಡಿಸಿನ್ ತಗೋಬೇಕಾಗಿಲ್ಲ. ಇವಾಗ ನಮ್ಮಲ್ಲಿ ಪೇನ್ ಕಿಲ್ಲರ್ಸ್ ಎಷ್ಟು ಜಾಸ್ತಿ ತಗೋತಾ ಇದ್ದೀವಿ ಅಂತಂದ್ರೆ ಅದರ ಸೈಡ್ ಇಫೆಕ್ಟ್ಸ್ ಎಲ್ಲ ಇರ್ತದೆ. ಇದು ಯಾವ ಸೈಡ್ ಇಫೆಕ್ಟ್ ಇಲ್ದಿರ ಕೆಲವು ಪಾಯಿಂಟ್ಗಳನ್ನ ಅದಂತಾರೆ, ಮತ್ತೆ ಕೆಲವು ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. 35 ವರ್ಷಗಳಿಂದ ಈ ಥೆರಪಿ ಬಗ್ಗೆ ಸಂಶೋಧನೆ ನಡೆಸಲಾಗ್ತಾ ಇದ್ದು, ಈ ಥೆರಪಿ ಮೂಲಕ ಪೇನ್ ಕಿಲ್ಲರ್ಸ್ ಬಳಕೆಯಿಂದ ದೂರವಿರಬಹುದು. ಆಸ್ಟಿಯೋ ಪ್ರೆಷರ್ ಮೂಲಕ ತಲೆಯಿಂದ ಪಾದದವರೆಗೂ 72 ಪ್ರೆಷರ್ ಪಾಯಿಂಟ್ಗಳ ಮೇಲೆ ಚಿಕಿತ್ಸೆ ನೀಡೋ ವಿಧಾನವಿದು. ನೋವು ಬಂದ ತಕ್ಷಣ ನೋವಿಗೇನೋ ಒಂದು ಮಾತ್ರೆ ತಗೊಳ್ಳೋದು ಅಥವಾ ನೋವನ್ನು ನಾವೇನೋ ಅಟೆಂಡ್ ಮಾಡೋದು ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ಪುನಃ ನೋವು ಬರ್ತಾ ಇರುತ್ತೆ. ಸೊ ಈ ನೋವು ಹೇಗೆ ಬಂತು ನನಗೆ? ಉದಾಹರಣೆಗೆ ಇಲ್ಲಿ ಬಲಭಾಗದ ನನ್ನ ಭುಜದಲ್ಲಿ ನೋವಿರುತ್ತೆ. ಆ ನೋವಿಗೆ ನಾನು ಒಂದು ಮಾತ್ರೆ ತಗೊಳ್ತೀನಿ, ಹೊರಟೋಗುತ್ತೆ. ಆದರೆ ಅದನ್ನು ಪರ್ಮನೆಂಟಾಗಿ ನಾನು ವಾಸಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಾನು ಅಟೆಂಡ್ ಮಾಡಬೇಕು. ಆ ನೋವು ಹೇಗೆ ಬಂತು ಅದನ್ನು ನಮ್ಮ ರೊಲ್ಯಾಂಡ್ ಅವರು ಹೆಸರಾಂತ ಚಿಕಿತ್ಸೆ ತಜ್ಞರು ಹೇಳ್ತಾರೆ ಹೇಗೆ ಅಂತ. ಈ ಥೆರಪಿ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದ್ದು, ಜಗತ್ತಿನೆಲ್ಲೆಡೆ ಒಟ್ಟಾರೆ ಇದುವರೆಗೂ 13,000 ಜನ ಇದರ ತರಬೇತಿ ಪಡೆದಿದ್ದಾರೆ. ಈ ಬಗ್ಗೆ 7 ಭಾಷೆಗಳಲ್ಲಿ 22 ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ. ಒಟ್ನಲ್ಲಿ ನೋವಿನ ನಿವಾರಣೆಗಾಗಿ ಬಂದಿರೋ ಈ ಹೊಸ ಥೆರಪಿ ಎಲ್ಲರನ್ನೂ ಸೆಳೀತಾ ಇದೆ. ಚೈತನ್ಯೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.